ಈಗ ಕೇತಗಾನಹಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 1985 ನಾನು ಇನ್ನೂ ಜನಿಸಿರಲಿಲ್ಲ ಆಗಿನ್ನು. ತಂದೆಯವರು ಇಲ್ಲೇ ಮೈಸೂರಿನಲ್ಲಿ ಚೆನ್ನಂಬಿಕಾ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಹಾಗೇ ಇದೆ. ಒಂದು ಪ್ರೊಡಕ್ಷನ್ ಸಂಸ್ಥೆಯಾಗೂ ಇದೆ. ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ಭಾಳ ಅತ್ಯಂತ ಯಶಸ್ವಿ ಹಂಚಿಕೆದಾರರಾಗಿ ಚಿತ್ರರಂಗದಲ್ಲಿ ಒಂದು ವೃತ್ತಿ ಜೀವನ ಪ್ರಾರಂಭ ಮಾಡಿದರು. ಮೈಸೂರಿನಲ್ಲಿ ಒಂದು ಆಫೀಸ್ನ ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಆ ವೃತ್ತಿ ಜೀವನದಲ್ಲಿ ಅವರು ಶ್ರಮಪಟ್ಟು ದುಡಿದಂಥ ದುಡ್ಡು ಅದರಲ್ಲಿ ಅವರು ಕೇತಗಾನಹಳ್ಳಿಯ ಒಂದು ಜಮೀನನ್ನು ಖರೀದಿ ಮಾಡಿದ್ದಾರೆ. ಆದರೆ ಕಳೆದ 10 ವರ್ಷದಿಂದ ನಿರಂತರವಾಗಿ 2013ರಿಂದ ಇದೆ. ನೆನ್ನೆ ಮೊನ್ನೆ ಉಟ್ಕೊಂಡಿರ್ತಕ್ಕಂಥ ವಿಚಾರ ಅಲ್ಲ. ಹಲವಾರು ಸರ್ಕಾರಗಳು ಬಂದಿದೆ ಹೋಗಿದೆ. ಆದರೆ ಅವ್ರ ಕಣ್ಮುಂದೆ ಇರತಕ್ಕಂಥದ್ದು ಒಂದೇ ಕೇತಗಾನಹಳ್ಳಿ ವಿಚಾರ. ಇವತ್ತು ಅದು ಕಾನೂನು ಅಡಿಯಲ್ಲಿದೆ. ಈ ನೆಲದ ಕಾನೂನಿಗೆ ಯಾರೇ ಆಗಲಿ ತಲೆಬಾಗಬೇಕಾಗ್ತದೆ. ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ಹೋರಾಟವನ್ನು ಕೈಗೆತ್ಕೊಳ್ತೇವೆ. ಅಂತಿಮವಾಗಿ ಕಾನೂನಲ್ಲಿ ಏನು ಬರುತ್ತೆ ಅದಕ್ಕೆ ನಾವು ತಲೆಬಾಗ್ತಕ್ಕಂಥ ಕೆಲಸ ಮಾಡ್ತೇವೆ. ನೋಡಿ ಅಣ್ಣ, ಇಲ್ಲಿ ಕುಮಾರಸ್ವಾಮಿ ಅವರು ಟಾರ್ಗೆಟು ಅಥವಾ ಮತ್ತೊಬ್ಬರು ಟಾರ್ಗೆಟು ಅಂತಕ್ಕಂಥದ್ದು 2 ವರ್ಷದಿಂದ ನೋಡ್ಕೊ ಬಂದಿದ್ದೀರಿ. ಇತ್ತೀಚೆಗೆ ಏನಾಯಿತು, ಒಬ್ಬ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ಸದಸ್ಯರು ಸದನದ ಒಳಗಡೆ ಏನೋ ಒಂದು ಭಾಳ ಅವಹೇಳನಕಾರಿಯಾಗಿ ಒಂದು ಪದ ಬಳಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಆಪಾದನೆ ಮಾಡಿದರು. ಒಂದು ಹೆಣ್ಣುಮಗಳ ಮೇಲೇನೋ ಮಾತನಾಡಿದರು ಅಂತಕ್ಕಂಥದ್ದು. ಅದೇ ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಭದ್ರಾವತಿಲಿ ಸಂಗಮೇಶ್ ಅಂತಕ್ಕಂಥ ಶಾಸಕರು, ಕಾಂಗ್ರೆಸ್ನ ಶಾಸಕರು, ಅಲ್ಲೂ ಕೂಡ ಒಂದು ಹೆಣ್ಮಗಳೇ ಅಧಿಕಾರಿ. ಆ ಅಧಿಕಾರಿ ಮೇಲೆ ಯಾವ ರೀತಿ ಶಾಸಕರ ಒಬ್ಬ ಸುಪುತ್ರ ಯಾವ್ಯಾವ ರೀತಿ ಮಾತುಗಳು ಪದಬಳಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ನೀವೇ ತೋರಿಸಿದ್ದೀರಿ ಮಾಧ್ಯಮದಲ್ಲಿ. ಆದರೆ ಅದನ್ನೇ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಯಾರಿಲ್ಲ. ಪಾಪ ಆ ವಿಧಾನ ಪರಿಷತ್ನ ಏನು MLC ಇದ್ದರು, ಆ ಸದಸ್ಯರನ್ನ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ 7-8 ಸ್ಟೇಷನ್ಗಳಿಗೆ ಕರ್ಕೊಂಡೋಗಿರ್ತಕ್ಕಂಥದ್ದು, ಯಾವ್ಯಾವ ರೀತಿ ಡ್ರಾಮಾ ಕ್ರಿಯೇಟ್ ಮಾಡಿದ್ರು ಅಂತಕ್ಕಂಥದ್ದು ನಾವು ನೋಡಿದ್ದೇವೆ. ನಾವು ಕಣ್ಮುಂದೆ ಯಾವ ರೀತಿ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಎಂದೂ ಕೂಡ ಜನತಾದಳ ಪಕ್ಷ ಇದಕ್ಕೆ ಸೊಪ್ಪಾಗ್ದಂಥವ್ರಲ್ಲ. ಮುಂದೇನೂ ನಮಗೆ ಜನ ಅಧಿಕಾರ ಮುಂದೊಂದು ದಿನ ಕೊಟ್ಟಂಥ ಸಂದರ್ಭದಲ್ಲೂ ನಾವು ದ್ವೇಷದ ರಾಜಕಾರಣದ ಮೂಲಕ ಯಾವತ್ತೂ ಕೂಡ ರಾಜಕಾರಣ ಮಾಡ್ಕೊಂಬಂದಿಲ್ಲ, ಮುಂದೇನೂ ಮಾಡೋದಿಲ್ಲ.